ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನ್ ಕತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ, ನಿಮ್ ಜೊತೆ ಹಂಚ್ಕೊಳ್ಬಿಡ್ತೀನಿ ನಾನು. ಸೊ ಯಾರೆಲ್ಲ ಈ ಟಿ ಮತ್ತೆ GPT ಆಸ್ಪಿರೆಂಟ್ಸ್ ಅಂತ ಇದೀರೋ, ದಯಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನ ನಿಮ್ಗೆ ವಾಚ್ ಮಾಡ್ತಾ ಇದ್ರೆ ಒಂದಷ್ಟು ಟಿ ಮತ್ತೆ GPT ಬೆಸ್ಟ್ ರೆಫರೆನ್ಸ್ ಬುಕ್ ಪ್ರಾಡಕ್ಟ್ಸ್ ಅನ್ನ ನನ್ನ ಪ್ರತಿಯೊಂದು ವಿಡಿಯೋಗಳ ಎಡಭಾಗದ ಕೆಳಗಡೆ ಲೆಫ್ಟ್ ಸೈಡ್ ಬಾಟಮ್ ಅಲ್ಲಿ ಅದನ್ನ ನಾನು ಕೊಟ್ಟಿರ್ತೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಪ್ರಾಡಕ್ಟ್ಸ್ ಅನ್ನ ಜಸ್ಟ್ ಅಲ್ಲಿ ಏನ್ ಶೋ ಅಪ್ ಆಗುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಬುಕ್ಸ್ ಡೀಟೇಲ್ಸ್ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಡೈರೆಕ್ಟ್ ಅದು ನಿಮ್ಮನ್ನ ಆನ್ಲೈನ್ ಶಾಪಿಂಗ್ಗೆ ಅದು ಆಟೋಮ್ಯಾಟಿಕ್ ಲಿಂಕ್ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಯಾಕಂದ್ರೆ ಸೊ ನೋಟಿಫಿಕೇಶನ್ ಆದಂತ ಟೈಮಲ್ಲಿ ಆ ಒಂದು ಬುಕ್ಸ್ ಪ್ರೈಸ್ ಜಾಸ್ತಿ ಆಗ್ಬೋದು. ಹಾಗಾಗಿ ಈಗ ಅವರೇಜ್ ಅಲ್ಲಿ ಬರುತ್ತೆ ಪ್ರೈಸ್. ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ನೀವು ಅದನ್ನ ಬೈ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ದಯಮಾಡಿ ತಗೊಳ್ಳಿ. ನಿಮ್ಗೆ ಕ್ವಶನ್ ಬ್ಯಾಂಕ್ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮ್ಗೆ ಒಳ್ಳೆ ಅಪಾರ್ಚುನಿಟಿ ಆಗುತ್ತೆ. ಆಮೇಲೆ ನಮ್ಮ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ತು ಅಂದ್ರೆ ಹಲವಾರು ಪ್ರಾಡಕ್ಟ್ಸ್ ನಾನು ಕೊಟ್ಟಿದ್ದೀನಿ. ಎಲ್ಲವೂ ಕೂಡ ಟಿ ಮತ್ತೆ GPT ಸಂಬಂಧಪಟ್ಟಂತ ಬುಕ್ಸ್ ಡೀಟೇಲ್ಸ್ ನಿಮ್ಗೆ ಲಭ್ಯ ಆಗುತ್ತೆ. ನೀವು ಕ್ಲಿಕ್ ಮಾಡಿ ಬೈ ಮಾಡಬಹುದು. ಸೊ ವಿಚಾರಕ್ಕೆ ಬರೋಣ. ನೋಡಿ, ಈ ಸುತ್ತೋಲೆಯಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯವರು ನೋಡಿ 9ನೇ ತಾರೀಕಲ್ಲಿ ಬಂದಿರತಕ್ಕಂಥ ಒಂದು ಸರ್ಕ್ಯುಲರ್ ಇದು. ಸಬ್ಜೆಕ್ಟ್ ನೋಡೋಣ. 2025 ಮತ್ತೆ 26ನೇ ಶೈಕ್ಷಣಿಕ ಸಾಲಿಗೆ ಪ್ರೆಸೆಂಟ್ ಇಯರ್ಗೆ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಅರ್ಜಿ ಸಲ್ಲಿಸಲಿಕ್ಕೆ. ಮತ್ತೆ ಇದ್ರ ಜೊತೆಗೆ ಈಗಾಗಲೇ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರೋ ಅಂತ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಎಡಿಟ್ ಮಾಡ್ಲಿಕ್ಕೆ ಅವಕಾಶವನ್ನು ನೀಡಿರುವ ಬಗ್ಗೆ ಅಂತ. ಸೊ ಅವಕಾಶವನ್ನು ಡಿಪಾರ್ಟ್ಮೆಂಟ್ ಅವರು ಮಾಡ್ಕೊಟ್ಟಿದ್ದಾರೆ. ಸೊ ಏನಕ್ಕೆ ಅಂದ್ರೆ ಇನ್ ಕೇಸ್ ಅಪ್ಲಿಕೇಶನ್ ಹಾಕ್ಬೇಕಾಗಿರ್ತಕ್ಕಂಥ ಟೈಮಲ್ಲಿ ಒಂದಷ್ಟು ಲೋಪದೋಷಗಳಾದ್ರೆ ತಪ್ಪುಗಳಾದ್ರೆ ಅವುಗಳನ್ನ ತಿದ್ದುಪಡಿ ಮಾಡ್ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹಲವಾರು ಅಭ್ಯರ್ಥಿಗಳು ಐ ಥಿಂಕ್ ರಿಕ್ವೆಷನ್ ಪಾಸ್ ಮಾಡಿದ್ರು. ಅಸ್ ಬೇಸ್ಡ್ ಆನ್ ಅದನ್ನ ಪರಿಶೀಲನೆ ಮಾಡಿದಂತ ಈಗ ಇಲಾಖೆಯವರು ಸೊ ತಿದ್ದುಪಡಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ಸ್ಪೆಸಿಫಿಕ್ ಡೇಟ್ ಅಂತ ಮಾಡಿದ್ದಾರೆ, ತುಂಬಾ ದಿನ ಅವಕಾಶ ಮಾಡಿಲ್ಲ. ಸೊ ನಾಳೆನೇ ಲಾಸ್ಟ್ ಡೇಟ್, ಅದು 12ನೇ ತಾರೀಕು ಒಳಗಡೆ ಮ್ಯಾಕ್ಸಿಮಮ್ ಅವರು ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕು. ಈಗ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಏನಿದೆ ಅಂತ. ಈಗ ನೋಡಿ ಇಲ್ಲಿ ಹೇಳಿದ್ದಾರೆ. ಈಗ ಸೊ ಹಿಯರ್ ವಿ ಗೋ. 2025-26ನೇ ಶೈಕ್ಷಣಿಕ ಸಾಲಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, GFGC ಅಂತ ಕರಿತೀವಿ ನಾವು, ಗವರ್ಮೆಂಟ್ ಫಸ್ಟ್ ರೇಂಜ್ ಕಾಲೇಜ್ ಅಂತ. ಸೊ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯಾವ್ದು ಬರುತ್ತೆ? ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ, ಇವೆರಡು ಕಾಲೇಜನ್ನು ಒಳಗೊಂಡಂತೆ ಅಂತ ಹೇಳಿದರೆ, ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರವನ್ನ ಹಂಚಿಕೆ ಮಾಡಿದ ನಂತರ ಉಳ್ಕೊಂಡಂತ ಕಾರ್ಯಭಾರಕ್ಕೆ ಈ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಲಾಗುತ್ತೆ. ಹಾಗಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ರು. ಸೊ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ನೋಡಿ, ಯಾವ ಗ್ರಂಥಪಾಲಕರು ಮತ್ತು ದೈಹಿಕ ಶಿಕ್ಷಣ ಇದನ್ನು ಕೂಡ ಇನ್ಕ್ಲೂಡಿಂಗ್ ಮಾಡಿದ್ದಾರೆ. ಸೊ ಮುಂಚೆ ಎಲ್ಲ ಇರಲಿಲ್ಲ ಈ ಪೋಸ್ಟ್, ಇದನ್ನು ಇನ್ಕ್ಲೂಡಿಂಗ್ ಮಾಡಿದ್ದಾರೆ ಈಗ. ಸೊ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಅತಿಥಿ ಉಪನ್ಯಾಸಕರ ಸೇವೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಹಾಗೂ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಕಲ್ಪಿಸುವಂತೆ ಹಲವಾರು ಮನವಿ ಸಲ್ಲಿಸಿರುವುದನ್ನು ಗಮನಿಸಿ ಈ ಕೆಳಕಂಡ ದಿನಾಂಕದ ಒಳಗಾಗಿ ಸದರಿ ನ್ಯೂನತೆಗಳನ್ನ ಸರಿಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ, ನ್ಯೂನತೆಗಳಿದ್ರೆ ಇಮಿಡಿಯೇಟ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಸೊ ಮಾಡಿದ್ದಾರೆ. ನೋಡಿ, ಈಗ ಎಲ್ಲಿವರೆಗೆ ಡೇಟ್ ಕೊಟ್ಟಿದ್ದಾರೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಈ ಕಾಲಮಲ್ಲಿ ನೀಟಾಗಿ ಹೇಳಿದರೆ ಅದನ್ನ ಹೇಳ್ಬಿಡ್ತೀನಿ ನಿಮಗೆ. ಕ್ರಮ ಸಂಖ್ಯೆ, ವಿವರ, ದಿನಾಂಕ ಅಂತಿದೆ. ಸೊ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಏನ್ ಹೇಳಿದ್ದಾರೆ ಅಂತ, ಅತಿಥಿ ಉಪನ್ಯಾಸಕರ ಸೇವೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಹಾಗೂ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶದ ದಿನಾಂಕ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲಿವರೆಗೆ? 9/10/2025ರಿಂದ 12/10/2025 ಮಾತ್ರ, ಅಂದ್ರೆ ನಾಳೆಗೆ ಲಾಸ್ಟ್ ಡೇಟ್ ಅಂತ. ನೆಕ್ಸ್ಟ್ 2025-26ನೇ ಸಾಲಿನ 1, 3 ಮತ್ತು 5ನೇ ಸೆಮಿಸ್ಟರ್ಗಳ ಕಾರ್ಯಭಾರ ವಿವರಗಳನ್ನ ಪ್ರಾಂಶುಪಾಲರು EMIS ನಲ್ಲಿ ಅಪ್ಡೇಟ್ ಮಾಡುವುದು. ಜೊತೆಗೆ 3ನೇ ಕ್ರಮ ಸಂಖ್ಯೆಯಲ್ಲಿ 2024-25ನೇ ಸಾಲಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆಗೊಂಡ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನ ಪ್ರಾಂಶುಪಾಲರು EMIS ನಲ್ಲಿ ಆನ್ ಬೋರ್ಡ್ ಮಾಡದೇ ಇರುವುದು ಇಲಾಖಾ ಗಮನಕ್ಕೆ ಬಂದಿದ್ದು, ಈ ಕೂಡಲೇ ಸಂಬಂಧಪಟ್ಟಂತ ಪ್ರಾಂಶುಪಾಲರು ಸದರಿ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನ EMIS ನಲ್ಲಿ ಒದಗಿಸಲು ಅವಕಾಶವನ್ನು ನೀಡಲಾಗಿದೆ. ಅಂದ್ರೆ ಇಮಿಡಿಯೇಟ್ ಪ್ರೊವೈಡ್ ಮಾಡಬೇಕು ಅಂತ ಅವಕಾಶ ನೀಡಿದ್ರೆ ಅದನ್ನ ನೀವು ಕಳಿಸಿ ಅಂತ. ಸೊ ಈ ಎಲ್ಲಾ ವಿವರಗಳು, ಇವೆಲ್ಲಾ ನ್ಯೂನತೆಗಳನ್ನ ಅಥವಾ ತಿದ್ದುಪಡಿಗಳನ್ನ ಮಾಡ್ಲಿಕ್ಕೆ ಪ್ರಾಂಶುಪಾಲರಿಗೆ ಏನ್ ಕೊಟ್ಟಿದ್ದಾರೆ ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸೊ ಎಲ್ರಿಗೂ ಒಂದೇ ಡೇಟ್ ಇಲ್ಲಿ ಕೊಟ್ಟಿರುವಂತದ್ದು. ಒಂದು, ಅತಿಥಿ ಉಪನ್ಯಾಸಕರ ಹುದ್ದೆಗೆ ಯಾರು ಅಪ್ಲಿಕೇಶನ್ ಹಾಕಿ ಒಂದಷ್ಟು ಮಿಸ್ಟೇಕ್ಸ್ ಮಾಡಿದ್ರು ಅವ್ರಿಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೂ ಒಂದೇ ಲಾಸ್ಟ್ ಡೇಟ್ 12/10/25. ಇನ್ನು 1, 3 ಮತ್ತು 5ನೇ ಸೆಮಿಸ್ಟರ್ಗಳ ಕಾರ್ಯಭಾರ ವಿವರಗಳನ್ನ ಪ್ರಾಂಶುಪಾಲರು EMIS ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೂ ಕೊಟ್ಟಿರ್ತಕ್ಕಂಥ ಡೇಟು 12ನೇ ತಾರೀಕನೇ, ಅಂದ್ರೆ ನಾಳೆ. ಇನ್ನು ಈ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನ ಇಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಈಗ ಯಾರೆಲ್ಲ ಆಯ್ಕೆಗೊಂಡಿದ್ದಾರೆ ಆ ಒಂದು ಮಾಹಿತಿಯನ್ನ ಪ್ರಾಂಶುಪಾಲರು EMIS ನಲ್ಲಿ ಆನ್ ಬೋರ್ಡ್ ಮಾಡಬಾರದು, ಇದು ಇಲಾಖೆ ಗಮನಕ್ಕೆ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೂಡಲೇ ಸಂಬಂಧಿಸಿದ ಪ್ರಾಂಶುಪಾಲರು ಸದರಿ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನ EMIS ನಲ್ಲಿ ಒದಗಿಸಲಿಕ್ಕೆ ಅವಕಾಶ ನೀಡಲಾಗಿದೆ. ಇದಕ್ಕೂ ಕೂಡ ಕೊನೆ ದಿನಾಂಕ ಬಂದು ನಾಳೆನೆ 12/10/2025. ಹಾಗಾಗಿ ನಾಳೆ ಒಳಗಡೆ ಮ್ಯಾಕ್ಸಿಮಮ್ ಏನು ನ್ಯೂನತೆಗಳನ್ನ ಮಾಡಿದಾರೋ ಅಂಡ್ ಫ್ರೆಶರ್ಸ್ ಅತಿಥಿ ಉಪನ್ಯಾಸಕರು ಅಲ್ಲಿ ವರ್ಕ್ ಮಾಡ್ಲಿಕ್ಕೆ
ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರವನ್ನು ಹಂಚಿಕೆ ಮಾಡಿದ ನಂತರದಲ್ಲಿ ಉಳ್ಕೊಂಡಂಥ ಹುದ್ದೆಗಳಿಗೆ ವರ್ಕ್ ಮಾಡಲಿಕ್ಕೆ. ಸೊ ಮಿಸ್ಟೇಕ್ಸ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಿದ್ದುಪಡಿಗೆ ನಿಮಗೆ ಸೊ ನಾಳೆ ಕೊನೆಯ ದಿನಾಂಕವಾಗಿ ಐ ಥಿಂಕ್ ಹೇಳಿರ್ತಕ್ಕಂಥ ಒಂದು ಸುತ್ತೋಲೆಯನ್ನು ಇಲಾಖೆಯವರು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ಲರಿಗೂ ಇದು ಕಡಿಮೆ ಆಗಲಿ. ಧನ್ಯವಾದ. ಮತ್ತಷ್ಟು ವಿಡಿಯೋಗಳ ಮಾಹಿತಿಗಾಗಿ ಹಾಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.